ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಣಾ ಸೇನಾ ಸಂಸ್ಥೆ ವತಿಯಿಂದ ಸರ್ದಾನಂದ ತೇರದಾಳ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಸದಾನಂದ ತೇರದಾಳ್ ಅವರು ಹಾಗೂ ಎಲ್ಲ ಸದಸ್ಯರು ಹುಬ್ಬಳ್ಳಿಯಲ್ಲಿ ಬಡ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ ವಿತರಣೆ ಕಾರ್ಯಕ್ರಮದಲ್ಲೂ ಕೂಡ ಇವರು ಭಾಗಿಯಾಗಿದ್ದರು. ಅದರ ಜೊತೆಗೆ ಈ ಒಂದು ಜಯಂತಿಯ ಅಂಗವಾಗಿ ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಣಾ ಸೇನಾ ಸಂಸ್ಥೆಯ ಕಾರ್ಯಾಲಯದಲ್ಲೂ ಕೂಡ ಅದ್ದೂರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಆಚರಣೆ ಮಾಡಲಾಯಿತು. ಈ ಎಲ್ಲ ಕಾರ್ಯಕ್ರಮದಲ್ಲಿ ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಣಾ ಸೇನಾ ಸಂಸ್ಥೆಯ ಅಧ್ಯಕ್ಷರಾದ ಸದಾನಂದ್ ಬಿ ತೇರದಾಳ್, ರಾಜು ಅವರು, ಪ್ರಕಾಶ್ ಅವರು, ವಿಜಯ್ ಅವರು ಹಾಗೂ ವಿನಾಯಕ್ ಅವರು, ಮಹಿಳಾ ಜಿಲ್ಲಾ ಸದಸ್ಯರು ಕೂಡ ಭಾಗಿಯಾಗಿದ್ದರು. ओके, हमारा कल का वो प्रोग्राम देखे क्या वो वीडियो कैसा है? उमेश साहेब ನೀವು ಕೈ ಕೊಡ ಹಾಕೋದು ಬರ್ತೀವಿ ನೀವು ಬರ್ರಿ ಕೈ ಹಿಡಿ ಕೈಯ ಬೇಡ್ರಿ ಯಾಕಪ್ಪ ತಾಳೆ ಸರ ಅಲ್ಲೇ ಕುಂದ್ರಿ ಅವೇ ಇವತ್ತಿನ ದಿವಸ ಇಡೀ ಪ್ರಪಂಚಾದ್ಯಂತ ಈ ಪ್ರಪಂಚ ಕಂಡಂತ ಮಹಾಪುರುಷ, ಮಹಾ ಮೇಧಾವಿ, ಮಹಾನ್ ನಾಯಕ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನ ಇಡೀ ಪ್ರಪಂಚ ಆಚರಣೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಇವತ್ತಿನ ದಿವಸ ಈ ನಮ್ಮ ಗೋಪನಕೊಪ್ಪದ ಏರಿಯಾದಲ್ಲಿ, ನಾಗಶೆಟ್ಟಿಕೊಪ್ಪದ ಏರಿಯಾದಲ್ಲಿ ನಾವು ಈ ಜಯಂತಿ ಆಚರಣೆಯನ್ನ ಅರ್ಥಪೂರ್ಣವಾಗಿ ಮಾಡೋದ್ರ ಜೊತೆಗೆ ಅಂದ್ರೆ ಈ ಬಡ ಮಕ್ಕಳಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕನ್ನುವಂತ ಮಾತನ್ನು ಏನ್ ಹೇಳಿದ್ದಾರೆ, ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಇವತ್ತು ಕಲೀಲಿಕ್ಕೆ ಬೇಕಾದಂತ ಸಲಕರಣೆಗಳು, ಇವತ್ತು ಬ್ಯಾಗ್ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಈ ವಸ್ತುಗಳನ್ನು ವಿತರಣೆ ಮಾಡೋದ್ರ ಜೊತೆಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮವನ್ನ ಮಾಡಿಕೊಂಡಿರುವಂತಹ ಆಯೋಜಕರಾದಂತಹ ಶ್ರೀಯುತ ಉಮೇಶ್ ಮತ್ತಿತರ ಎಲ್ಲರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಡೀ ರಾಷ್ಟ್ರ ಅಂತ ಆಚರಿಸ್ತಾ ಇದ್ದೇವೆ. ನಮ್ಮ ಸ್ವತಂತ್ರ ಸಿಕ್ಕ ಕೆಲವು ದಿವಸದಲ್ಲಿ ಈ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ಭಾರತದ ಸಂವಿಧಾನ ಅತಿ ಎಲ್ಲ ಜನಕ್ಕೂ ಮುಟ್ಟುವಂಥ ಒಂದು ಸಂವಿಧಾನವನ್ನು ಇವತ್ತು ಕೊಟ್ಟಿದ್ದಾರೆ. ಇವತ್ತು ಈ ನಾಗಶೆಟ್ಟಿಕೊಪ್ಪ ಗ್ರಾಮದಲ್ಲಿ ನಮ್ಮ ರಮೇಶ್ ಅಣ್ಣವರು ಈ ಒಂದು ಬುಕ್ ವಿತರಣೆ ಹಾಗೂ ಬ್ಯಾಗ್ ವಿತರಣೆ, ಪೆನ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಉದ್ದೇಶ ಏನಂದ್ರೆ ಹಿಂದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಸ್ಯೆ ಅನುಭವಿಸಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ಪೀಳಿಗೆಗೆ ಅತಿ ಕಡು ಬಡವರಿಗೆ ಆ ಸಮಸ್ಯೆ ಉದ್ಭವ ಆಗಬಾರ್ದಂತ ಇವತ್ತು ಅವರ ಜಯಂತಿ ಅಂಗವಾಗಿ
ಸಾಕಷ್ಟು ಬುಕ್ಗಳು, ಬ್ಯಾಗ್ಗಳು, ಆಮ್ಯಾಗ ಪೆನ್ನುಗಳು, ಇನ್ನಿತರ ಸಾಕಷ್ಟು ಕಾರ್ಯಕ್ರಮ ಒಂದು ಅಂಬೇಡ್ಕರ್ ಬಾಬಾ ಸಾಹೇಬ್ ಒಂದು ಸಂಘ ಹಮ್ಮಿಕೊಂಡಿದೆ. ಅದಕ್ಕೆ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ದಾರಿಯಲ್ಲೇ ಇಡೀ ನಾವೆಲ್ಲರೂ ನಡಿಬೇಕು. ನಡೆದಾಗ ಮಾತ್ರ ನಮ್ಮ ಸಂವಿಧಾನಕ್ಕೆ ಒಂದು ಗೌರವ ಸಿಗ್ತೈತಿ ಮತ್ತು ಅದರಿಂದ ನಮ್ಮ ದೇಶಕ್ಕಾಗಿ ಒಳ್ಳೇದಾಗ್ತೈತಿ ಅನ್ನುವಂಥ ಮಾತು ಹೇಳ್ತಾ, ಇನ್ನೂ ಅವರ ಹಾಕಿಕೊಟ್ಟಂತ ದಾರಿಯಲ್ಲಿ ಎಲ್ಲರೂ ನಡಿಬೇಕು ಅನ್ನುವಂಥದ್ದು ಹೇಳ್ತಾ ನಾನು 2 ಮಾಸ ಜೈ ಹಿಂದ್ ಜೈ ಕನ್ನಡ. ಓಪ್ಪ ದೈಗೋಡಿ ಮಾಜಿ ಮಾನವ ಪಾಲಿಕೆ ಸದಸ್ಯರು.